ನಾವೀಗ ಸಂಪಾಜ ಗ್ರಾಮದ ದೋಳ ವೀರಪ್ಪಗೌಡ ದಂಪತಿಗಳು ಈಗ ನಮ್ಮೊಂದಿಗಿದ್ದಾರೆ. ಜನವರಿಯಲ್ಲಿ ನಡೆದ ವಿಷ್ಣುಮೂರ್ತಿ ದೇವಸ್ಥಾನದ ಇದಕ್ಕೆ ಒಂದು ರೌಂಡನ್ನು ಮಾಡಿದ್ದರು. ಆನಂತರ ಅದರಲ್ಲಿ ವಿಶೇಷವಾಗಿ ತರಕಾರಿ ಬೆಳೆಯನ್ನು ಬೆಳೆದಿದ್ದರು. ಈಗ ತರಕಾರಿ ಬೆಳೆ ನಂತರ ಭತ್ತ ಬೇಸಾಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ನಾವು ಅವರೊಂದಿಗೆ ಮಾತಾಡು. ಇದು ಮೊದಲೇ ಗದ್ದೆ ಇತ್ತು. ನಾವು 20ರಿಂದ ಬೇಸಾಯ, ನಮ್ಮದು 20ರಿಂದ ಬೇಸಾಯಗೆ 2 ಬೆಳೆ ಅಂದರೆ 25 ಮುಡಿ ಭತ್ತ ಬರ್ತಿತ್ತು. ಆಮೇಲೆ 35ಕ್ಕೆ ಹೋಯಿತು. ಈಗ ಒತ್ತೆಗೋಲು ಕೊಟ್ಟದಲ್ಲಿ ಒಂದೇ ಬೆಳೆ ನಾವು ಮಾಡಿದ್ದು. ಈಗ ವಾಪಸ್ ಮಗದ್ದು ಬೆಳೆ ಮಾಡುವ, ತರಕಾರಿ ಆದ ಮೇಲೆ ಬೆಳೆ ಮಾಡುವಮ್ಮ ಅಂತ ಅವನೊಂದು ಇಂಟ್ರೆಸ್ಟ್ ಭಯಂಕರ ಅದು. ಹಾಗೆ ಅದಕ್ಕೆ ನಾನು ಸಹ ಇವರಿಗೇನು ಆಗೋದಿಲ್ಲ, ನಾನು ಎಲ್ಲ ನೋಡಿಕೊಳ್ತೇನೆ, ಮಾಡ್ತೇನೆ, ಕೆಲಸದವ್ರ ಹತ್ರ ಬರ್ತೇನೆ, ಹೇಳ್ತೇನೆ ಈ ಥರ ಮಾಡಿ ಆದರೆ ನನ್ನ ಅಮ್ಮನ ಮನೆಯಲ್ಲಿ ಇತ್ತು ಬೇಸಾಯ, ಅದೊಂದು ಅನುಭವ ಉಂಟು ನನಗೆ ಅಷ್ಟೇ. ಇದು ಈಗ ಮಕ್ಕಳ ಒಂದು ಸಹಕಾರದಿಂದ ನೀವು ಈ ಕೆಲಸ ಹೌದು ಮಕ್ಕಳ ಸಹಕಾರ ತುಂಬ. ಹೌದು, ಅದಕ್ಕಿಂತ ಮುಂದೆ ನೀವು ತರಕಾರಿ ಮಾಡಿದ್ದೀರಿ. ತರಕಾರಿ ಬೆಳೆದ ನಂತರ ಈಗ ಗದ್ದೆ. ಹೌದು, ತರಕಾರಿ ಮೊದಲು ಸಹ ನಾವು ಮಾಡ್ತಿದ್ದೆವು. ಹೌದು. ಮತ್ತು ಅಡಿಕೆ ಮಾಡ್ತಿದ್ದೆವು. ಈಗ ಅಡಿಕೆ ಈ ಏರಿಯಾದಲ್ಲಿ ಆಗೋದಿಲ್ಲ, ಹಾಗೆ ಅದನ್ನು ಬಿಟ್ಟ ಮೇಲೆ ಇನ್ನೇನಂತೇಳಿ ಗದ್ದೆ ಬೇಸಾಯ ಮಾಡುವಂತಾಯಿತು. ಹಾಗೆ ದೊಡ್ಡ ಮಗ ಬಿಡುವುದೇ ಇಲ್ಲ, ಬೇಕಮ್ಮ, ಮತ್ತು ಕಷ್ಟ ಆಗ್ತದೆ, ಬೇಡ ಇರಲಿ ಅಂತ. ನಾವೊಂದು ವಿಷ್ಣುಮೂರ್ತಿ ಅನ್ನೊಂದು ನಮ್ಮ ಮಾಮೂಲಾಗಿ ನಾವೊಂದು ನೆನೆಸಿಕೊಂಡು ಬಂದಂಥ ಒಂದು ಶಕ್ತಿ, ಆ ಶಕ್ತಿಯಿಂದ ನಾವು ಇಲ್ಲಿವರೆಗೆ ಬೆಳೆದಿದ್ದೇವೆ. ಆದ ಕಾರಣ ಇದೆಲ್ಲ ಈ ಕೃಷಿಯೆಲ್ಲ ಮಾಡಲಿಕ್ಕೆ ನಮಗೆ ಉತ್ತೇಜನ ಬಂತು. ಈಗ ನನ್ನ ದೊಡ್ಡ ಮಗನ ಭಾಳ ಇಂಟ್ರೆಸ್ಟಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಆದ್ದು. ಅವನು ಬರೋದು ಕಷ್ಟ ಅಲ್ಲ, ಲೀಲಾದ್ರೆ ಬರೋದು ಕಷ್ಟ. ಬರ್ತಾನೆ ರಾತ್ರಿ ಆದರೂ ಬಂದು ಎಲ್ಲ ನೋಡಿಕೊಂಡು ಹಿಡ್ಕೊಂಡು ಹೋಗ್ತಾನೆ. ನನ್ನ ಹೆಸರು ರಮ್ಯಾ ನಾಗೇಶ್ ಅಂತೇಳಿ. ನಾನು ಇವತ್ತು ನಮ್ಮ ಮನೆಯಲ್ಲೂ ಬೇಸಾಯ ಇದೆ. ಇವರಲ್ಲಿ ಕೆ.ವಿ. ವೀರಪ್ಪಗೌಡರಲ್ಲಿ ಇದ್ದಲ್ಲಿ ಅಲ್ಲಿಗೆ ಬಂದಿದೆ. ಅಂದರೆ ನಮಗೆ ಮೊದಲಿನ ಒಂದು ಸಂಪ್ರದಾಯದಿಂದ ನಾವಿಗಂತೂ ಖುಷಿಯಾಗಿರ್ತದೆ. ಒಂದು ಭತ್ತ ಬೇಸಾಯ ಅಂತ ಹೇಳಿದರೆ ಎಲ್ಲ ಕಡೆ ಇತ್ತು, ಇವಾಗ ಯಾರಲ್ಲಿ ಇಲ್ಲ. ಆದರೆ ಎಲ್ಲಿ ಬೇಸಾಯ ಮಾಡುವಾಗ ನಮಗೊಂದು ಸಲ ಹೋಗಿ ನಾಟಿ ಮಾಡುವ ಅಂತ ಹೇಳುವಂಥ ಒಂದು ಇದು ನಮಗೆ. ನಾಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಅದೊಂದು ಗದ್ದೆಗೆ ಇಳಿದೊಂದು ನಾಟಿ ಮಾಡಬೇಕದ್ದು ಒಂದು ಖುಷಿ. ಹಾಗೆ ಸಂಪ್ರದಾಯನ ಉಳಿಸಿಕೊಂಡು ಬರಬೇಕು. ಅದಕ್ಕೆ ಈಗ ಎಲ್ಲಿ ಇಲ್ಲ ಮಿಷನಲ್ಲಿ ನಾಟಿ ಮಾಡ್ತಾರೆ, ಆದರೂ ನಾವು ಕೈಯಲ್ಲಿ ನಾಟಿ ಮಾಡೋದು ನಮಗೆ ಅದರಷ್ಟು ಖುಷಿ ಯಾವುದೂ ಇಲ್ಲ. ಈಗ ಇಲ್ಲಿ ಹೆಚ್ಚಿನವರು ಹೇಳೋದೇ ಬಂದಿದ್ದಾರೆ, ಒಂದು ನಾಟಿ ಮಾಡಬೇಕು ಅಂತ ಹೇಳಿ ಅಷ್ಟೇ. ಹೋಬೇಲೆ 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 ಓ ನಮ್ಮನ ಉಲ್ಲಯೇ ಹೋಬೇಲೆ ಓ ಗಟ್ಟ ತಮಿತಿಟ ಹೋಬೇಲೆ ಓ ದರ್ಬೇನೆ ಪೇರೆತ ಹೋಬೇಲೆ ಓ ನೆಜಿನ ಪಡ್ಪೆರ ಹೋಬೇಲೆ ಓ ರಾಜ್ಯ ಕಾಯಿಮ್ಮೆ ಹೋಬೇಲೆ ಓ ಕೆಂಪು ಕಾಯಮ್ಮೆ ಹೋಬೇಲೆ ಓ ಗಂಧ ಸಾಲೆ ಹೋಬೇಲೆ ಓ ಬೀರ ಸಾಲೆ ಹೋಬೇಲೆ ಓ ನೆಜಿನ ಪಡೆರ ಹೋಬೇಲೆ 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 ಓ ನೆಜಿಗು ದಿನನ ಹೋಬೇಲೆ ರಾತನೆ ತಾವ ಹೋಬೇಲೆ ಇರ್ತರ ಮಿತ್ತರ ಹೋಬೇಲೆ ಪೇರದನ್ ಕಿಲ ಹೋಬೇಲೆ ಕಂಡೋಗು ಜನಲ ಹೋಬೇಲೆ ಓಲಿದ್ದಿಂದು ಪಂಡನೆ ಹೋಬೇಲೆ ಓಲಾತೇನ ಪೊರ್ತುಗು ಹೋಬೇಲೆ ಅರೆಗು ಬರ್ತೆ ಹೋಬೇಲೆ ಕಲಾಲ ದಿಕ್ಕೆ ಹೋಬೇಲೆ ಓಡೆಗೆ ಪೋಪನಯೇ ಹೋಬೇಲೆ ಓವಲ್ತು ಬಾರಪುನ ಹೋಬೇಲೆ ಓ ನೆಜಿತ ಕಂಡೋಟ ಹೋಬೇಲೆ ಕತೆ ಬಾನಪೇರ ಹೋಬೇಲೆ ಓಲುವೇರ ಪೊರ್ಲು ಹೋಬೇಲೆ ಕೇನೇರ ರಂಗಿತ ಹೋಬೇಲೆ ಓಲಂಚನೆ ಪೋಪನಂದೆ ಹೋಬೇಲೆ ಪಂಡೇನ ದಿಕ್ಕೆ ಹೋಬೇಲೆ ನಾಲು ದೇನತ್ತ ಹೋಬೇಲೆ ನೆಜಿತ ಬೆಲೆಯೇ ಹೋಬೇಲೆ ಜನನೆ ಕೊಂಡಂದೆ ಹೋಬೇಲೆ ಪಂಡೇನ ನನ್ನ ಹೋಬೇಲೆ ಓಲ ಒಂದು ನನ್ನ ಹೋಬೇಲೆ ಒತ್ತೊಂಡೆ ನನ್ನ ಹೋಬೇಲೆ ಇಲ್ಲಡೆಲೆ ತನೆ ಹೋಬೇಲೆ ಪೋಯರು ನನ್ನ ಹೋಬೇಲೆ ಓಲಾರೇನ ಉತ್ತುನ ಹೋಬೇಲೆ ಬೇಸಿನ ಕೊರಿಯರ ಹೋಬೇಲೆ ಓಲಾರನೆ ಪಾಡುನ ಹೋಬೇಲೆ ಓ ಸಾಕ್ತನೆ ಕೊರಿಯರ ಹೋಬೇಲೆ ಓಲಾರನೆ ಪತ್ತುನ ಹೋಬೇಲೆ ಬರಕರೆ ಗೋಡಿಗೆ ದುಡಿಗೆ ಮಾಯ್ರ ದುಡಿಗೆ
ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.